ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತ್ಸು ವ್ಲಾಗ್ಸ್. ಸೊ ಇವತ್ತು ಡೇ 2 ಇನ್ ಗದಗ್. ಸೊ ಇವತ್ತು ಇಲ್ಲಿ ಬನ್ನಿ ಹಬ್ಬ ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾವು ಬಂದಿರೋ ದೇವಿದು ಒಂದು ಹರಕೆ ಇರೋದು. ಸೊ ದ್ಯಾಟ್ ಎಲ್ಲ ರೆಡಿ ಆಗ್ತಿದೆ. ಬಟ್ ಟೈಮಿಂಗ್ಸ್ ಏನಂದರೆ ನಾವು ಅಂದ್ಕೊಂಡಿದ್ದು ಬೆಳಗ್ಗೆ ಇರುತ್ತೆ ಅಂತ, ಬಟ್ ಇದು ಬಂದು 5 o'clock ನೈಟ್ ಸಂಜೆ ಇರುತ್ತೆ. ಸೊ ಇವತ್ತು ನಾವು ಊರಿಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ವಿ ಆರ್ ರೀಚಿಂಗ್. ಇದೆಲ್ಲ ಊಟ ಮಾಡ್ತಾವ್ರೆ ಆ್ಯಕ್ಚುಲಿ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಸೊ ಇಲ್ಲಿ ಬಂದು 5 o'clockಗೆ ಜಾತ್ರೆ ಸ್ಟಾರ್ಟ್ ಆಗೋದು. ಇವಾಗ ಇಲ್ಲ, ಬಟ್ ಇವಾಗ ಇಲ್ಲೇನೋ ಬನ್ನಿ ಹಬ್ಬ ಶುರು ಆಗ್ತಿದೆ. ಫುಲ್ ಲೊಕೇಶನ್ ಬಂದು ಈ ರೀತಿ ಕಾಣಿಸುತ್ತೆ. ಫುಲ್ ನೋಡಿ, ಅಲ್ಲಿ ರಥ ಇಟ್ಟವ್ರೆ ಆ್ಯಂಡ್ ಇದೇನೋ ಕಂಬದಲ್ಲಿ ಏನೋ ಇರುತ್ತಂತೆ, ಗೊತ್ತಿಲ್ಲ, ನೋಡಬೇಕು. ಗಾಯ್ಸ್, ಇವಾಗ ಸೀರೆ ತಗೊಂಡು ಹೋಗ್ತಾ ಇದ್ದೀವಿ ದೇವರಿಗೆ ಕೊಡಲಿಕ್ಕೆ. ಮಮ್ಮಿ, ತಂಗಿ, ಆ್ಯಕ್ಚುಲಿ ಫುಲ್ ಎಲ್ಲ ಇದ್ದಾರೆ ಇಲ್ಲೇ. ಇವ್ರ ಜೊತೆ ಹೋಗ್ತಿದ್ದೀವಿ ಗಾಯ್ಸ್. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಅದು ಏನು ಅಂತ, ಗೊತ್ತಿಲ್ಲ. ಇಟ್ಕೊಂಡಿದ್ದೀನಿ ಗಾಯ್ಸ್. ಇವಾಗ ಹೋಗ್ಬಿಟ್ಟು ಕೊಡಬೇಕು, ಅಲ್ಲಿ ನೋಡಬೇಕು ಅಲ್ಲಿ ರೂಲ್ಸ್ ಎಲ್ಲ ಹೇಗಿದೆ, ಯಾವ ರೀತಿ ಕೊಡೋದು ಅಂತ. ಆ್ಯಂಡ್ ಕೊಟ್ಟು ಅಲ್ಲಿ ಕೈ ಮುಕ್ಕೊಂಡು ಬರೋದು. ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಇರಬೇಕು. ಮೇ ಬಿ ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ. ಸೊ ನೋಡ್ತೀನಿ, ಸಾಧ್ಯವಾದರೆ ಮಾಡ್ತೀನಿ. ಒಳಗಡೆ ಈ ರೀತಿಯಾಗಿದೆ ನೋಡಿ, ಫುಲ್ ಪೂಜೆ ಎಲ್ಲ ನಡೀತಿದೆ. ಇವಾಗ ಸೀರೆ ಕೊಟ್ಬಿಟ್ಟು ಕೈ ಮುಕ್ಕೊಂಡು ಹೊರಗಡೆ ಬರೋದು. ಎಲ್ಲ ಹಾಕೆಲ್ಲ ಪೂಜೆ ಮಾಡ್ತವ್ರೆ. ಇವಾಗ ಹೋಗಿ ಟೆಂಪಲ್ ಒಳಗಡೆ ಹೋಗಿ ಸಾರಿ ಎಲ್ಲ ಕೊಟ್ಟು ಬಂದಿದ್ದೀವಿ ಆ್ಯಂಡ್ ಎಲ್ಲ ಊಟ ಮಾಡ್ತವ್ರೆ. ನಾವು ಮನೆಗೆ ಹೋಗ್ಬಿಟ್ಟು ಮಾಡ್ತೀವಿ ಅಂತ ಹಾಗೆ ಬಂದಿದ್ದೀವಿ. ಫುಲ್ ರಶ್ ಇದೆ. ಏನು ಗೊತ್ತಾ, ಈ ನಾನಿರುವ ಊರಲ್ಲೂ ಅಜ್ಜಿ ಇದ್ದಾರೆ ಆಯಿತಾ. ಈ ಇಡೀ ಏರಿಯಾಕ್ಕೆ ಅವರೇ ಹಿರಿಯರಂತೆ, ಅಂದರೆ 103 ಏಜ್, ಅವರ ಏಜೇ 103 ಗೈಸ್. ಸೊ ಅವ್ರ ಮನೆಗೆ ಬಂದು ಅವರ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೋಡಿ ಗೈಸ್, ನಮ್ಮ ಮಾತಾಡ್ತಾ ಇದ್ದಾರೆ ಅವರೆಲ್ಲ. ಸೊ ಇಡೀ ಊರಲ್ಲಿ ಅವರು ಏಜ್ ದೊಡ್ಡದು ಗೈಸ್. 103 ಏಜ್ ಅಂದರೆ ಅದನ್ನು ಎಣ್ಸೋಕ್ಕೆ ಕೂಡ ಆಗಲ್ಲ, ಅಷ್ಟು ಏಜ್ ಗೈಸ್ ಅವರಿಗೆ. ಆದರೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅಜ್ಜಿ. ಆಮೇಲೆ ತೇರು ಎಳೆಯುವುದನ್ನು ನೋಡಿ ಅಲ್ಲಿಂದ ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ಬ್ಲಾಗ್. ಬಾಯ್ ಬಾಯ್ ಗಾಯ್ಸ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.